ಪಕ್ಕದ ರಾಜ್ಯ ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸುವಂತೆ ಸಿಡಬ್ಲ್ಯೂಎಂಎ ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಕಾವೇರಿಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಸಮರಕ್ಕೆ ಸಜ್ಜು. ತಮಿಳುನಾಡಿಗೆ 12,000 ಕ್ಯೂಸೆಕ್ ನೀರನ್ನು ಬಿಡಬೇಕು ಅನ್ನೋ ಆದೇಶ ಇತ್ತಲ್ಲ, ಆ ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ತೀರ್ಮಾನ ಮಾಡಿದೆ. ಇವತ್ತದರ ಬಗ್ಗೆ ಮಹತ್ವದ ಸಭೆ ನಡೆಯುತ್ತೆ. ಜಲಸಂಪನ್ಮೂಲ ಮಂತ್ರಿ ರಾಮಲಿಂಗಾರೆಡ್ಡಿ ಇರ್ತಾರೆ, ತಾಂತ್ರಿಕ ಸಲಹೆಗಾರರು ಇರ್ತಾರೆ, ಸಂಬಂಧಪಟ್ಟ ಇಲಾಖೆಗಳ ಎಕ್ಸ್ಪರ್ಟ್ಗಳು ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ. ಇಂದಿನ ಸಭೆಯಲ್ಲಿ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆಗಳಾಗ್ತವೆ. ಸಿಡಬ್ಲ್ಯೂಎಂಎ ಆದೇಶ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸುವುದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ತಮಿಳುನಾಡು ನೀರು ಕೇಳಿದ ಕೂಡಲೇ ಕರ್ನಾಟಕದಲ್ಲಿ ನೀರಿದ್ದರೆ ನೀರು ಕೊಡಬಹುದು, ನೀರಿಲ್ಲದೆ ಇದ್ದರೆ ನೀರು ಕೊಡೋದಕ್ಕಾಗುತ್ತಾ? ಇದಕ್ಕೊಂದು ಪ್ರಾಧಿಕಾರ ಇದೆ, ಇದಕ್ಕೊಂದು ಸಮಿತಿ ಇದೆ. ಆ ಸಮಿತಿಲೊಂದು ತೀರ್ಮಾನ ಆಯಿತು. ಆ ತೀರ್ಮಾನದ ಪ್ರಕಾರ ಮುಂದಿನ 15 ದಿನಗಳ ಕಾಲ ನಾವು ನೀರು ಕೊಡಬೇಕು ಅನ್ನೋ ಆದೇಶ. ಸಿಡಬ್ಲ್ಯೂಎಂಎ ಕೊಟ್ಟಂತ ಆದೇಶ ಕೋರ್ಟ್ನ ಆದೇಶನ ಅಲ್ಲ. ಆ ಆದೇಶನ ಕರ್ನಾಟಕ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದೆ. ಮಾಡಲೇಬೇಕು. ಕರ್ನಾಟಕ ಅಂತ ಬಂದಾಗ ನಮ್ಮ ರಾಜ್ಯದ ಯಾವುದೇ ವಿಚಾರದಲ್ಲೂ ಕೂಡ ನೆಲ, ಜಲ, ಭಾಷೆ, ಸಂಸ್ಕೃತಿಯ ವಿಚಾರದಲ್ಲೂ ಕೂಡ ನಾವು ಬಿಟ್ಟುಕೊಡೋ ಮಾತಿಲ್ಲ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವುದಕ್ಕೆ ಸೂಚನೆ ಸಿಕ್ಕಿದೆ. ಮಂಡ್ಯದಲ್ಲಿ ಭುಗಿಲೆದ್ದ ಕಾವೇರಿ ಹೋರಾಟದ ಕಿಚ್ಚು. ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಆದೇಶದ ವಿರುದ್ಧ ಸಿಡಿದ ರೈತರು. ಇಂದಿನಿಂದ ರೈತ ಹಿತರಕ್ಷಣಾ ಸಮಿತಿ ಹೋರಾಟ. ಅನಿರ್ದಿಷ್ಟಾವಧಿ ಹೋರಾಟದ ಬಗ್ಗೆ ಬೆಳಗ್ಗೆ 11ಕ್ಕೆ ನಿರ್ಧಾರ. ಕರ್ನಾಟಕ ಬಂದ್ಗೆ ಬೆಂಬಲ ಸೂಚಿಸಿರುವ ಹಿತರಕ್ಷಣಾ ಸಮಿತಿ. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆಯ ಮುಂದೆ ಧರಣಿಗೆ ನಿರ್ಧಾರ. ಇನ್ನು ಕರ್ನಾಟಕ ಬಂದ್ ಆಗುತ್ತೆ ಅನ್ನೋ ಆತಂಕ ಇದೆ. ಮತ್ತೊಂದು ಕಡೆ ತಮಿಳುನಾಡು ಕೇಳ್ತಾ ಇರೋದು 3 ಉದ್ದೇಶಕ್ಕಾಗಿ. ಒಂದು ಕೃಷಿ, 2ನೇದು ವಿದ್ಯುತ್ ಉತ್ಪಾದನೆ, 3ನೇದು ಕುಡಿಯೋದಕ್ಕೆ. ಬರೀ ಕುಡಿಯೋದಕ್ಕೆ ಕೇಳಿದಿದ್ರೆ ಬಹುಶಃ ಕರ್ನಾಟಕ ಸುಮ್ಮನಿರುತ್ತೋ ಏನೋ. ಬರೀ ವಿದ್ಯುತ್ ಉತ್ಪಾದನೆಗೆ ಕೇಳ್ತಾ ಇರ್ದಿದ್ರೆ ಬಹುಶಃ ಕರ್ನಾಟಕ ರೊಚ್ಚಿಗೆ ಹೇಳ್ತಿರ್ಲಿಲ್ವೋ ಏನೋ. ಕೇವಲ ಕೃಷಿ ಉತ್ಪನ್ನ ವಿಚಾರಕ್ಕೆ ಕೇಳ್ತಾ ಇದ್ದಿದ್ರೆ ಬಹುಶಃ ಸುಮ್ಮನಿರ್ತಿತ್ತೋ ಏನೋ. ಆದರೆ 3 ಉದ್ದೇಶಕ್ಕಾಗಿ ನಮಗೆ ನೀರು ಬೇಕು ಅಂತ ಒಂದೇ ಸಮನೆ ಹಠಕ್ಕೆ ಬಿದ್ದಾಗ ಕರ್ನಾಟಕ ಆ ಪ್ರಮಾಣದಲ್ಲಿ ನೀರು ಕೊಡೋದಕ್ಕೆ ಆಗೋದಿಲ್ಲ. ನಮ್ಮಲ್ಲಿ ಭಾರಿ ಪ್ರಮಾಣದ ನೀರು ಸಂಗ್ರಹ ಇಲ್ಲ. ಇದು ಕರ್ನಾಟಕದ ವಾದ. ಇನ್ನು ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರಕ್ಕೆ ಕಾದಿರೋ ಗಂಡಾಂತರ ಏನು ಅಂತ ಕೇಳಿದ್ರೆ ಕರ್ನಾಟಕ ಬಂದ್ ಆಗೋದು. 1000 ಕೋಟಿ ನಷ್ಟ ಆಗ್ತವೆ. ಕರ್ನಾಟಕದ 32 ಜಿಲ್ಲೆಗಳ ಪೈಕಿ 10ಕ್ಕೂ ಹೆಚ್ಚು ವರಮಾನ ರಹಿತ ಜಿಲ್ಲೆಗಳು ಬಂದಾದರೆ ಕರ್ನಾಟಕ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತೆ. ಮಾತ್ರವಲ್ಲ, ಅಂತಾರಾಜ್ಯ ವ್ಯವಹಾರಗಳು ಕಂಪ್ಲೀಟ್ ಸ್ತಬ್ಧ ಆಗುತ್ತೆ. ತಮಿಳುನಾಡಿನಿಂದ ಕರ್ನಾಟಕ ಬಾರ್ಡರ್ ಮುಖೇನ ಬರುವಂತಹ ತರಕಾರಿಗಳು ಬಂದಾಗ್ತವೆ. ಕರ್ನಾಟಕದಿಂದ ತಮಿಳುನಾಡಿಗೆ ಹೋಗುವಂತಹ ಆಲೂಗೆಡ್ಡೆ ಬಂದಾಗ್ತವೆ. ಕರ್ನಾಟಕ ಮತ್ತು ತಮಿಳುನಾಡು ಇಂಟರ್ ಸ್ಟೇಟ್ ನಡುವಿನ ವ್ಯವಹಾರಗಳು ಕಂಪ್ಲೀಟ್ ಲಿಟ್ರಲಿ ಬಂದು ಹಿಂಗಾದಾಗ ಏನಾಗ್ತವೆ? ಸರ್ಕಾರದ ಆರ್ಥಿಕ ವ್ಯವಸ್ಥೆಗಳು ಅಲ್ಲೋಲ ಕಲ್ಲೋಲಗಳಾಗ್ತವೆ. ಇವೆಲ್ಲವನ್ನ ಮುಂದಿಟ್ಟುಕೊಂಡು ಡಿ.ಕೆ. ಶಿವಕುಮಾರ್ ಅವರು ಮನವೊಲಿಸುವಂತಹ ಪ್ರಯತ್ನಗಳನ್ನು ಮಾಡಲಾಯಿತು. ಇದಕ್ಕೆ ಬಗ್ಗುತ್ತಾರೋ ಇಲ್ವೋ ಅನ್ನೋದು ಈಗ ಪ್ರಶ್ನೆ. ಸರಿ, ವಾಟಾಳ್ ನಾಗರಾಜ್ ಅವರ ಹೇಳಿಕೆಗೂ ಸಾರಾ ಗೋವಿಂದ್ರ ಹೇಳಿಕೆಗೂ ಶೆಟ್ರ ಹೇಳಿಕೆಗೂ ವ್ಯತ್ಯಾಸಗಳಿದಾವಲ್ಲ. ಅವರವರಲ್ಲೇ ಯೂನಿಟಿ ಇಲ್ಲ, ಅವರವರಲ್ಲೇ ಒಗ್ಗಟ್ಟಿಲ್ಲ, ಬಂದಾಗುತ್ತೋ ಇಲ್ವೋ ಅನ್ನೋ ಆತಂಕ. ಆದರೆ ಎಲ್ಲದರ ನಡುವೆ ರೈತ ಹಿತರಕ್ಷಣಾ ವೇದಿಕೆ ಬೆಂಬಲವನ್ನು ಕೊಟ್ಟಿದೆ. ಅತಿ ಹೆಚ್ಚು ಸದಸ್ಯರಿರ್ತಕ್ಕಂತಹ ಒಂದು ವೇದಿಕೆ ಅದು ರೈತ ಹಿತರಕ್ಷಣಾ ವೇದಿಕೆ. ಭಾರಿ ಪ್ರಮಾಣದ ಭಾರಿ ಸಂಖ್ಯೆಯ ರೈತರುಗಳು ಅದರಲ್ಲಿ ಭಾಗಿಯಾಗ್ತಾರೆ ಆ ಸಂಘಟನೆಯಲ್ಲಿ. ಈ ಸಂಘಟನೆ ಈಗ ಬೆಂಬಲ ಕೊಟ್ಟಿರೋದೆಲ್ಲ ಒಂದು ಕಡೆ ಆತಂಕ. ಆತಂಕ ಅಂದರೆ ಕರ್ನಾಟಕ ಬಂದ್ ಆಗುತ್ತೆ ಅನ್ನೋ ಖಾತ್ರಿಗೆ ಬಂದಿದ್ದಾರೆ ಜನ. ಈ ಹಿಂದೆ ಕಾವೇರಿ ವಿಚಾರ ಅಂತ ಬಂದಾಗ ಕರ್ನಾಟಕದಲ್ಲಿ ರಕ್ತದೋಕುಳಿಗಳಾಗಿತ್ತು. ಹಂಗಾಗಿ ಕೂಡ್ದು. ಆದರೆ ಹಾಗಾಗಿ ಕಾವೇರಿ ಅಂತ ಬಂದಾಗ ಬಂದ್ ಮಾಡೋದ್ರಲ್ಲಿ ಹಿಂದೇಟು ಹಾಕೋದಿಲ್ಲ ನಮ್ಮ ಜನ ಅನ್ನೋದು ಸಾಂಪ್ರದಾಯಿಕವಾಗಿ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗಾದರೆ ಬಂದ್ ಆಗುತ್ತಾ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇದೆ.